ಯುದ್ಧಕ್ಕೂ ಮುಂಚೆನೆ ಭಾರತ ಪಾಕಿಸ್ತಾನವನ್ನ ಪತ್ರಗುಡಿಸ್ತಾ ಇದೆ. ಈಗ ಎಲ್ಲಾ ರೀತಿಯಾದಂತ ಒಂದು ಭೀಕರ ಪರಿಸ್ಥಿತಿಯನ್ನ ತಂದಿಟ್ಟಿರುವಂತದ್ದು. ಇದೇ ಸಂದರ್ಭದಲ್ಲಿ ಭಾರತ ಈಗ ಯುದ್ಧಕ್ಕೂ ಕೂಡ ರೆಡಿ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆಗಳು. ಯಾಕೆಂದ್ರೆ ಈಗ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮಾಡಿ ಅನ್ನುವಂತ ಸೂಚನೆಯನ್ನ ಕೇಂದ್ರ ಗೃಹ ಇಲಾಖೆಯಿಂದ ಎಲ್ಲಾ ರಾಜ್ಯಗಳಿಗೂ ಕೂಡ ಹೋಗಿರುವಂತದ್ದು. ಪಹಲ್ಗಾಮ್ ಪ್ರತೀಕಾರಕ್ಕೆ ಹವಣಿಸ್ತಾ ಇದೆ ಭಾರತ. ಸರಿಯಾಗಿ ಡೇಟ್ ಟು ಟೈಮ್ ನೋಡ್ಕೊಂಡು ಅಟ್ಯಾಕ್ ಮಾಡ್ಲಿಕ್ಕೆ ಕಾಯ್ತಾ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದೇಶದಾದ್ಯಂತ ನಾಳೆ ಯುದ್ಧದ ಕಾರ್ಮೋಡ. ಯುದ್ಧದ ಪೂರ್ವ ಸಿದ್ಧತೆ ಬಗ್ಗೆ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ಯಾವ ರೀತಿಯಾಗಿ ತಯಾರಿಯನ್ನ ಮಾಡ್ಕೊಂಡಿರ್ಬೇಕು, ಯುದ್ಧ ಎದುರಾದಂತಹ ಸಂದರ್ಭದಲ್ಲಿ ಹೇಗಿರ್ಬೇಕು, ಯಾವ ರೀತಿಯಾಗಿ ರೆಡಿ ಆಗಿರ್ಬೇಕು, ಸಿದ್ಧತೆ ಬಗ್ಗೆ ಮಾಕ್ ಡ್ರಿಲ್ ಅನ್ನ ಮಾಡಲಾಗ್ತಾ ಇದೆ. ದೇಶದ 244 ಜಿಲ್ಲೆಗಳಲ್ಲಿ ಅಣುಕು ಪ್ರದರ್ಶನ ಇರುತ್ತೆ. ದೇಶದ 244 ಜಿಲ್ಲೆಗಳಲ್ಲೂ ಕೂಡ ಅಣುಕು ಪ್ರದರ್ಶನ ಮಾಡಲಾಗ್ತಾ ಇದೆ. ಯುದ್ಧ ಸಂದರ್ಭದ ಮುನ್ನೆಚ್ಚರಿಕೆಗಳ ಕ್ರಮಗಳ ಬಗ್ಗೆ ಸಾರ್ವಜನಿಕರಿಗೆ, ನಾಗರಿಕರಿಗೆ ಮಾಹಿತಿಯನ್ನ ಕೊಡಲಾಗುತ್ತೆ. ಪಾಕಿಸ್ತಾನ ವಿರುದ್ಧದ ಸಮರಕ್ಕೆ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಭಾರತ. ಸೊ ಎಲ್ಲಾ ರೀತಿಯಲ್ಲೂ, ಸರ್ವ ರೀತಿಯಲ್ಲೂ ತಯಾರಿ ಮಾಡ್ಕೊಳ್ತಾ ಇದೆ. 1971 ಬಳಿಕ ಭಾರತದಲ್ಲಿ ಸಮರ ತಾಲೀಮು ನಡೀತಾ ಇದೆ. 71 ಬಳಿಕ ನಡೀತಾ ಇರುವಂತದ್ದು. 224 ಜಿಲ್ಲೆಗಳಲ್ಲಿ ರಾತ್ರಿ ವಿದ್ಯುತ್ ದೀಪ ಬಂದ್ ಮಾಡಲಾಗುತ್ತೆ. 244 ಜಿಲ್ಲೆಗಳಲ್ಲೂ ಕೂಡ ವೈಮಾನಿಕ ದಾಳಿ ಎಚ್ಚರಿಕೆ ಬಗ್ಗೆ ಸೈರನ್ ಶಬ್ದವನ್ನ ಮೊಳಗಿಸಲಾಗುತ್ತೆ. ಅಂದ್ರೆ ಯುದ್ಧ ಎದುರಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿರುತ್ತೆ ಪರಿಸ್ಥಿತಿ, ನೀವು ಯಾವ ರೀತಿಯಾಗಿ ರೆಡಿ ಆಗಿರಬೇಕು, ಯಾವೆಲ್ಲ ಅಲರ್ಟ್ ಗಳನ್ನ ಕೊಡ್ಲಾಗುತ್ತೆ, ಆ ಅಲರ್ಟ್ ಬಂದಂತ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು, ಇದರ ಎಚ್ಚರಿಕೆಯನ್ನ ಕೊಡ್ಲಾಗುತ್ತೆ. ಈ ಮಾಕ್ ಡ್ರಿಲ್ ಅಂದ್ರೆ ಏನು ಅಂತ ನೋಡೋದಾದ್ರೆ ಈ ರೀತಿಯಾಗಿ ನೋಡ್ತಾ ಹೋಗ್ಬೋದು. ಜನರಿಗೆ ಸ್ವಯಂ ರಕ್ಷಣೆ ತರಬೇತಿ ಕಾರ್ಯಕ್ರಮ, ಜನರ ಸ್ಥಳಾಂತರದ ಬಗ್ಗೆ ಪೂರ್ವಾಭ್ಯಾಸವನ್ನ ಮಾಡಲಾಗುತ್ತೆ. ಯುದ್ಧದ ವೇಳೆ ರಕ್ಷಣೆ ಕುರಿತು ತರಬೇತಿಯನ್ನ ಕೊಡ್ಲಾಗುವಂಥದ್ದು. ಇದು ಎಲ್ಲ ನಾಗರಿಕರಿಗೂ ಕೂಡ ಅರಿವಿರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಕ್ ಡ್ರಿಲ್ ಅನ್ನ ಮಾಡಲಾಗುತ್ತೆ. ಅಂದ್ರೆ ದೇಶದ ಜನರನ್ನ ಸಿದ್ಧಗೊಳಿಸಲಾಗುತ್ತೆ. ಅಂದ್ರೆ ಯುದ್ಧ ಆದಂತ ಸಂದರ್ಭದಲ್ಲಿ ನಿಮ್ ಪಾತ್ರ ಏನು, ಸಂಕಷ್ಟದ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು, ಯುದ್ಧ ಆಗುವಂತ ಸಂದರ್ಭದಲ್ಲಿ ಅಕಸ್ಮಾತ್ ಏನಾದರೂ ಅಟ್ಯಾಕ್ ಆಗುವಂತ ಟೈಮ್ನಲ್ಲಿ ನಿಮ್ಮ ಪ್ರದೇಶಗಳಲ್ಲಿ ನೀವು ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡಿ, 1971 ಬಳಿಕ ಮಾಡಲಾಗ್ತಾ ಇರುವಂತ ಮಾಕ್ ಡ್ರಿಲ್, ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂತದ್ದು ಒಂದು ದೊಡ್ಡ ಅಟ್ಯಾಕಿಗೆ ಒಟ್ಟಿನಲ್ಲಿ ಭಾರತ ರೆಡಿ ಆಗಿದೆ. ಸೊ ಹೀಗಾಗಿ ನಾಗರಿಕರು ಕೂಡ ರೆಡಿ ಆಗಿರಬೇಕು ಅನ್ನುವಂತ ಒಂದು ಪ್ರಮುಖ ಉದ್ದೇಶ. ಸೊ ಹೀಗಾಗಿ ನೋಡ್ತಾ ಹೋದಾದ್ರೆ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಆಗುತ್ತಲ್ಲ, ಇದರ ಯೂಸ್ಫುಲ್ ಮತ್ತೆ ಇಂಪಾರ್ಟೆನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಪೃಥ್ವಿ, ಪ್ರಮುಖವಾಗಿ ಇವತ್ತು ಭಾರತದ ಸಿದ್ಧತೆಯನ್ನ ಗಮನಿಸ್ತಾ ಇದ್ರೆ ಕೇವಲ ಪಹಲ್ಗಾಮ್ ದಾಳಿಯ ಪ್ರತಿಕಾರ ಮಾತ್ರ ಅಲ್ಲ, ಭಾರತದ ಮೇಲೆ ಇಲ್ಲಿಯ ತನಕ ಏನು 1000 ಪೆಟ್ಟುಗಳನ್ನ ಪಾಕಿಸ್ತಾನ ಕೊಡ್ತಾ ಬರ್ತಾ ಇದೆ. ಅದು ಪಾರ್ಲಿಮೆಂಟ್ ಮೇಲೆ ಆದಂತ ಅಟ್ಯಾಕ್ ಇರ್ಬೋದು, 2008ರಲ್ಲಿ ಮುಂಬೈ ಮೇಲೆ ಆದಂತ ಅಟ್ಯಾಕ್ ಇರ್ಬೋದು, ಪಠಾಣ್ಕೋಟ್ ಮೇಲೆ ಆದಂತ ಅಟ್ಯಾಕ್ ಇರ್ಬೋದು, ಉರಿ ಅಟ್ಯಾಕ್ ಇರ್ಬೋದು. ಹೀಗೆ ನಿರಂತರವಾಗಿ ಭಾರತದ ಮೇಲೆ ಅಮಾಯಕರ ರಕ್ತವನ್ನ ಹರಿಸ್ತಾ ಬರ್ತಾ ಇದೆಯಲ್ಲ ಪಾಕಿಸ್ತಾನ. ಅವೆಲ್ಲದಕ್ಕೂ ಕೂಡ ಪ್ರತಿಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಮುಹೂರ್ತವನ್ನ ಫಿಕ್ಸ್ ಆಗಿದೆ ಕೇಂದ್ರ ಸರ್ಕಾರ ಅನ್ನುವಂತ ಭಾವನೆ ಬರ್ತಾ ಇದೆ. ಅನ್ನುವಂತ ರೀತಿಯಲ್ಲಿ ಡೆವಲಪ್ಮೆಂಟ್ ಗಳು ನಮಗೆ ಕಾಣಸಿಗ್ತಾ ಇದಾವೆ. ಒಂದು ವೇಳೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಯುದ್ಧ ಏನಾದ್ರೂ ನಡೆದಿದ್ದೇ ಆದ್ರೆ ಇಲ್ಲಿ ಜನಸಾಮಾನ್ಯರ ಪಾತ್ರ ಏನಾಗಿರುತ್ತೆ, ಹೇಗೆ ಯುದ್ಧದ ಸನ್ನಿವೇಶವನ್ನ ಎದುರಿಸಬೇಕಾಗುತ್ತೆ, ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ನೋಡಿ, ಒಂದು ಮಾಹಿತಿ ಪ್ರಕಾರ ನಮ್ಮ ದೇಶದ 40% ಜನಸಂಖ್ಯೆ 1999 ನಂತರ ಹುಟ್ಟಿರುವಂತದ್ದು. ಅಂದ್ರೆ ಕಾರ್ಗಿಲ್ ಯುದ್ಧವನ್ನೇ ನೋಡಿಲ್ಲ 40% ಜನಸಂಖ್ಯೆ. 75% ಜನಸಂಖ್ಯೆ ನಾವು 1971 ಬಾಂಗ್ಲಾ ವಿಮೋಚನಾ ಯುದ್ಧವನ್ನ ಕೂಡ ನೋಡಿಲ್ಲ. ಯುದ್ಧದ ಅನುಭವ ಇಲ್ಲ ಮೊದಲನೇದಾಗಿ. ಎರಡನೇದಾಗಿ ನಾವೆಲ್ಲ ಯುದ್ಧವನ್ನ ನೋಡಿರೋದು ಹೇಗೆ, ಒಂದು ಎಲ್ಲೋ ಇಸ್ರೇಲ್ ಮೇಲೆ ಆಗುವಂತ ದಾಳಿನೋ, ಇಸ್ರೇಲ್ ಹಮಾಸ್ ಯುದ್ಧನೋ, ಅಥವಾ ಇಲ್ಲಿ ರಷ್ಯಾ ಉಕ್ರೇನ್ ಯುದ್ಧವನ್ನ ನೋಡ್ತಾ ಇರ್ತೀವಿ. ಎಲ್ಲೋ ಒಂದ್ ಕಡೆ ಸೈರನ್ ಕೇಳ್ತಾ ಇರುತ್ತೆ. ಆದ್ರೆ ಭಾರತ ಆ ರೀತಿಯಾಗಿ ಒಂದು ಫುಲ್ ಫ್ಲೆಜ್ ಆಗಿರ್ತಕ್ಕಂಥ ವಾರ್ ಅಲ್ಲಿ ಪಾಲ್ಗೊಂಡಿದ್ದನ್ನ ನಾವು ಯಾರು ಕೂಡ ಗಮನಿಸಿಲ್ಲ. ಹಾಗಿದ್ದಾಗ ಸಹಜವಾಗಿ ಯುದ್ಧ ಶುರುವಾದ ಮೇಲೆ ಸಾಕಷ್ಟು ಆತಂಕಗಳು ಎದುರಾಗುವಂತ ಸಾಧ್ಯತೆ ಇರ್ತವೆ. ಯಾಕಂದ್ರೆ ಯುದ್ಧ ಅಂದ್ರೆ ಕೇವಲ ಒನ್ ಸೈಡೆಡ್ ಆಗಿರೋದಿಲ್ಲ. ನಾವು ಸಿನಿಮಾದಲ್ಲೋ ಅಥವಾ ನಾವೆಲ್ಲೋ ಒಂದು ಡ್ರಾಮಾದಲ್ಲೋ ನೋಡೋ ರೀತಿಯಾಗಿ ಒನ್ ಸೈಡೆಡ್ ಆಗಿರೋದಿಲ್ಲ. ಆ ಕಡೆಯಿಂದನೂ ಕೂಡ ಮಿಸೈಲ್ ಅಟ್ಯಾಕ್ ಆಗುತ್ತೆ. ಅವ್ರ ಹತ್ರ ಬಳಿಯಲ್ಲೂ ಕೂಡ ಫೈಟರ್ ಜೆಟ್ಸ್ ಗಳಿದಾವೆ. ಏನಾದ್ರೂ ದಾಳಿ ಭಾರತದ ಮೇಲೆ ಕೂಡ ನಡೆದಂತ ಸಂದರ್ಭದಲ್ಲಿ, ಭಾರತ ಪ್ರತಿಕ್ರಿಯೆಯನ್ನ ಕೊಡುವಂತ ಸಂದರ್ಭದಲ್ಲಿ ಜನಸಾಮಾನ್ಯರು ಏನ್ ಮಾಡ್ಬೇಕು, ನಾಗರಿಕರು ಯಾವ ರೀತಿಯಾಗಿರ್ತಕ್ಕಂಥ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ, ಯಾವ ರೀತಿಯಾದಂತ ಅನುಭವ ಬೇಕಾಗುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ರಿವ್ಯೂ ರೀತಿಯಾಗಿ
ಈ ಒಂದು ಮಾಕ್ ಡ್ರಿಲ್ ಅನ್ನ ಮಾಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೋವಿಂದ್ ಮೋಹನ್ ಯೂನಿಯನ್ ಹೋಮ್ ಸೆಕ್ರೆಟರಿ ಏನಿದ್ದಾರೆ, ಇವತ್ತು 10:45 ಒಂದು ಮೀಟಿಂಗ್ ಅನ್ನ ಕರೆದಿದ್ದಾರೆ. ಅಲ್ಲಿ ಸಿವಿಲ್ ಡಿಫೆನ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಸ್ತೃತವಾಗಿರ್ತಕ್ಕಂಥ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಮಾಕ್ ಡ್ರಿಲ್ ನ ಭಾಗ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಅದರಲ್ಲಿರುವಂತಹ ಅಂಶಗಳನ್ನ ಕೂಡ ಗಮನಿಸಬೇಕಾಗುತ್ತೆ. ನಮ್ಮಲ್ಲಿ ನಾವ್ ಯಾರು ಕೂಡ ಸೈರನ್ ಗಳನ್ನ ನೋಡಿಲ್ಲ. ಎಲ್ಲಾದ್ರೂ ಒಂದು ಯುದ್ಧ ಆಗುವಂತ ಸಾಧ್ಯತೆ ಇದೆ ಅಂದಾಗ ಅಥವಾ ಏನೋ ಅಟ್ಯಾಕ್ ಆಗುತ್ತೆ ಅಂದಾಗ ಸಾಮಾನ್ಯವಾಗಿ ಏರ್ ವಾರ್ನಿಂಗ್ ಸೈರನ್ ಗಳು ಮೊಳಗೋದಕ್ಕೆ ಶುರು ಆಗ್ತವೆ. ನಾವು ಯಾರು ಅದನ್ನ ಗಮನಿಸಿಲ್ಲ. ಈಗ ಏರ್ ವಾರ್ನಿಂಗ್ ಸಿಸ್ಟಮ್ ಗಳನ್ನ ಕೂಡ ಸೈರನ್ ಗಳನ್ನ ಅಳವಡಿಸೋದಕ್ಕೆ 744 ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ ಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ಆ ಒಂದು ಸೈರನ್ ಮೊಳಗ್ತಾ ಇದ್ದ ಹಾಗೆ ಏನ್ ಮಾಡ್ಬೇಕು ಜನ, ಪ್ಯಾನಿಕ್ಗೆ ಒಳಗಾಗ್ಬಿಡ್ತಾರೆ. ಸಡನ್ ಆಗಿ ಏನೋ ಸೌಂಡ್ ಆಗ್ತದೆ, ಅಟ್ಯಾಕ್ ಆಯ್ತು ಅಂದಾಗಲೇ ಪ್ಯಾನಿಕ್ಗೆ ಒಳಗಾಗುವಂತ ಸಾಧ್ಯತೆ ಇರುತ್ತೆ. ಪ್ಯಾನಿಕ್ಗೆ ಒಳಗಾಗಬಾರ್ದು, ಬದಲಿಗೆ ತಮ್ಮದೇ ಆದಂತ ಕರ್ತವ್ಯಗಳಿರ್ತವೆ. ತಮ್ಮನ್ನ ತಾವು ಸೇಫ್ ಗಾರ್ಡ್ ಮಾಡ್ಕೊಳ್ಳುವಂತದ್ದು ಇರ್ಬೋದು. ಏನಾದ್ರು ರಾತ್ರಿ ವೇಳೆ ಆತರ ಸೈರನ್ಗಳು ಮೊಳಗಿದ್ರೆ ಇಮಿಡಿಯೇಟ್ ಆಗಿ ಬ್ಲಾಕ್ಔಟ್ ಆಗ್ಬಿಡ್ಬೇಕು. ಬ್ಲಾಕ್ಔಟ್ ಅಂದ್ರೆ ಕಾರ್ ಓಡಿಸ್ತಾ ಇರುವಂತವ್ರು ಲೈಟ್ ಆಗಿ ಆನ್ ಮಾಡಿದಾರ, ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ. ಬೀದಿ ದೀಪಗಳು ಇಮಿಡಿಯೇಟ್ ಆಗಿ ಆಫ್ ಆಗುತ್ತೆ. ಬೈಕ್ ಯಾರಾದ್ರೂ ಓಡಿಸ್ತಾ ಇದಾರಾ, ಆಫ್ ಆಗುತ್ತೆ. ಎಲ್ಲಿಂದನೋ ಯಾವ್ದೋ ಒಂದು ಫ್ಯಾಕ್ಟರಿಯಿಂದ ಹೊಗೆ ಬರ್ತಾ ಇದೆ, ಯಾವ್ದೋ ಒಂದು ಫ್ಯಾಕ್ಟರಿಯಲ್ಲಿ ಕಲ್ಲಿದ್ದಗಳನ್ನ ಉರಿಸಲಾಗ್ತಾ ಇದೆಯಾ, ಸ್ಟಾಪ್ ಮಾಡಿ. ಯಾಕಂದ್ರೆ ಎಲ್ಲವನ್ನ ಕೂಡ ಕಾಪಾಡ್ಕೊಳ್ಬೇಕಾಗತ್ತೆ. ಒಂದು ಚಿಕ್ಕ ಬೆಂಕಿ ಕಡ್ಡಿಯನ್ನ ಗೀರಿದ್ರು ಕೂಡ ಅದನ್ನ ಒಂದು ಕ್ಯಾಪ್ಚರ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ದಾಳಿಯನ್ನ ಮಾಡುವಂತ ಸಾಧ್ಯತೆಗಳಿರ್ತವೆ ವೈರಿ ಯುದ್ಧ ವಿಮಾನಗಳು. ಹೀಗಾಗಿ ಆ ಎಚ್ಚರಿಕೆಯನ್ನ ವಹಿಸ್ಕೊಳ್ಬೇಕು. ಅದಾದ ಮೇಲೆ ನೆಕ್ಸ್ಟ್ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದೇನು, ವಿಟಾಲ್ ಇನ್ಸ್ಟಾಲೇಷನ್ಸ್ ಅಥವಾ ವಿಟಾಲ್ ಬಿಲ್ಡಿಂಗ್ಸ್ ಗಳಂತ ಏನ್ ಹೇಳ್ತೀವಿ ಆ ರೀತಿಯಾಗಿರ್ತಕ್ಕಂಥದ್ದು. ಈಗ ಪವರ್ ಪ್ಲಾಂಟ್ಸ್ ಇರ್ಬೋದು, ಏನೋ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಗಳಿರ್ಬೋದು, ಅತಿ ದೊಡ್ಡ ಕಾರ್ಖಾನೆಗಳಿರ್ಬೋದು, ಅಥವಾ ಯಾವ್ದಾದ್ರು ಗೌರ್ಮೆಂಟ್ ಗೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಬಿಲ್ಡಿಂಗ್ ಗಳಿರಬಹುದು, ಅಲ್ಲಿ ಯಾವ್ದಾದ್ರು ಕಚೇರಿಗಳಿರ್ಬೋದು, ಅವುಗಳನ್ನ ಕ್ಯಾಮಿಯೋಫ್ಲೈಸ್ ಮಾಡ್ಬೇಕು. ಕ್ಯಾಮಿಯೋಫ್ಲೈಸ್ ಅಂದ್ರೆ ಅದರ ಒಂದು ಪರಿಚಯ ಈಸಿಯಾಗಿ ಗೊತ್ತಾಗದೆ ಹಾಗೆ ಅದನ್ನ ಮುಚ್ಚುವಂಥದ್ದು. ಅತಿ ದೊಡ್ಡ ಬಿಲ್ಡಿಂಗ್ ಗಳು ಇರ್ತವೆ, ಹೇಗೆ ಮುಚ್ಚಕ್ ಸಾಧ್ಯ ಇದೆ ಅಂದಾಗ ಅದಕ್ಕೆ ಒಂದು ಗ್ರೀನ್ ಮ್ಯಾಟ್ ಗಳನ್ನ ಬಳಸಲಾಗುತ್ತೆ. ಯಾಕಂದ್ರೆ 1971ರಲ್ಲಿ ಗ್ರೀನ್ ಮ್ಯಾಟ್ ಅನ್ನ ಬಳಸಿರ್ತಾರೆ ತಾಜ್ ಮಹಲ್ ಅನ್ನೇ ಮುಚ್ಚೋದಕ್ಕೆ. ಈ ರೀತಿಯಾಗಿರ್ತಕ್ಕಂಥ ಒಂದಿಷ್ಟು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನ ಒಂದು ಸೇಫ್ ಗಾರ್ಡ್ ಮಾಡುವಂತ ಸಾಧ್ಯತೆಗಳಿರ್ತವೆ. ನಂತರದಲ್ಲಿ ನಾವು ಗಮನಿಸೋದಾದ್ರೆ, ಇವತ್ತು ಪಾಕಿಸ್ತಾನ ಭಾರತ ಮಧ್ಯದಲ್ಲಿ ಯುದ್ಧ ಶುರು ಆದ್ರೆ ಅವರ ಬಳಿಯಲ್ಲಿ ಟರ್ಕಿ ಕೊಟ್ಟಂತ ಭಕ್ತಿಯಾರ್ ಡ್ರೋನ್ ಗಳಿದಾವೆ. ಚೀನಾ ಕೊಡುವಂತ ಪಿನ್ ಪಾಯಿಂಟ್ ಇಂಟೆಲಿಜೆನ್ಸ್ ಇರುತ್ತೆ. ಅವುಗಳನ್ನ ಬಳಸಿಕೊಂಡು ನಮ್ಮ ನಾಗರಿಕರ ಮೇಲೆ ಕೂಡ ದಾಳಿ ಮಾಡಬಹುದಲ್ಲ. ಹಾಗೆ ಮಾಡಿದಾಗ ಸಿವಿಲ್ ಡಿಫೆನ್ಸ್ ಅತ್ಯಂತ ಪ್ರಮುಖವಾದಂತ ಪಾತ್ರವನ್ನ ವಹಿಸುತ್ತೆ. ಅಥವಾ ಇಲ್ಲಿರುವಂತಹ ಯಾವ್ದೋ ಸ್ಲೀಪರ್ ಸೆಲ್ ಗಳಿಗೆ ಎದ್ದು ದಾಳಿಯನ್ನ ಮಾಡೋದಕ್ಕೆ ಶುರು ಮಾಡಬಹುದು. ನಮ್ಮ ದೇಶದಲ್ಲಿ ಕಡಿಮೆ ನಾವು ಒಳಗಿನ ಶತ್ರುಗಳಿಗೆ ಅಂತ ಸಂದರ್ಭದಲ್ಲಿ ಪ್ರಮುಖವಾದ ಪಾತ್ರ ವಹಿಸೋದು ಸಿವಿಲ್ ಡಿಫೆನ್ಸ್. ಸಿವಿಲ್ ಡಿಫೆನ್ಸ್ ಅಂತ ಬಂದಾಗ ಮುಂಚೂಣಿಯಲ್ಲಿ ಇರುವಂತದ್ದು ಯಾರು, ನಮ್ಮ ಪೊಲೀಸರೇ ಪ್ರಮುಖವಾಗಿರ್ತಕ್ಕಂತ ಒಂದು ದೇಶದ ರಕ್ಷಣೆಯನ್ನ ಮಾಡುವಂತವ್ರು, ದೇಶದ ಆಂತರಿಕ ಭದ್ರತೆಗೆ ಅತ್ಯಂತ ದೊಡ್ಡ ಕೊಡುಗೆಯನ್ನ ಕೊಡುವಂತವ್ರು. ಹೀಗಾಗಿ ಪೊಲೀಸರಿಗೂ ಕೂಡ ಸಾಕಷ್ಟು ಟ್ರೈನಿಂಗ್ ಬೇಕಾಗತ್ತೆ. ಅದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಹಾಟ್ಲೈನ್ ಗಳನ್ನ ಸ್ಥಾಪನೆ ಮಾಡುವಂತದ್ದು ಪೊಲೀಸರ ಮಧ್ಯದಲ್ಲೂ ಮತ್ತು ನಮ್ಮ ಏರ್ಫೋರ್ಸ್ ಮಧ್ಯದಲ್ಲೂ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರಗಳ ಗೃಹ ಸಚಿವಾಲಯ ಇರ್ಬೋದು ಅಥವಾ ಮುಖ್ಯಮಂತ್ರಿಗಳ ಸಚಿವಾಲಯ ಇರ್ಬೋದು, ಅವರ ಜೊತೆಯಲ್ಲಿ ನೇರವಾದಂತಹ ಸಂಪರ್ಕವನ್ನ ಕಮ್ಯುನಿಕೇಶನ್ ಎಸ್ಟಾಬ್ಲಿಷ್ ಮಾಡುವಂತದ್ದು ಇರ್ಬೋದು. ಇವೆಲ್ಲವೂ ಕೂಡ ಮಾಕ್ ಡ್ರಿಲ್ ನ ಒಂದು ಪ್ರಮುಖವಾದಂತಹ ಪಾತ್ರಗಳಾಗಿರ್ತವೆ. ಅದರಲ್ಲೂ ಕೂಡ ಗಡಿ ಪ್ರದೇಶದಲ್ಲಿ ಇರುವಂತದ್ದು ನಗರಗಳೇನಿದಾವೆ ಅಥವಾ ಡಿಸ್ಟ್ರಿಕ್ಟ್ ಗಳಿದಾವೆ, ಅಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನ ವಿಲೇಜ್ ಡಿಫೆನ್ಸ್ ಸರ್ವಿಸ್ ಗಳು ಅಂದ್ರೆ ಸಿಸ್ಟಮ್ಸ್ ಗಳನ್ನ ಕೂಡ ಡೆವಲಪ್ ಮಾಡೋ ರೀತಿಯಾಗಿ, ಅಂದ್ರೆ ಹಳ್ಳಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡುವಂತಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ಕೊಳ್ಳುವಂತದ್ದು. ಆಮೇಲೆ ನೋಡಿ, ಯುದ್ಧ ಅಂತ ಶುರು ಆದ್ಮೇಲೆ ಸಾಕಷ್ಟು ಕೊಡುಗೆಯನ್ನ, ಸಾಕಷ್ಟು ಸ್ಯಾಕ್ರಿಫೈಸ್ ಅನ್ನ ಜನಸಾಮಾನ್ಯರು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಯುದ್ಧ ಅನ್ನೋದು ಕೇವಲ ಗಡಿಯಲ್ಲಾಗೋದಂತದ್ದಲ್ಲ, ಇಡೀ ದೇಶದ ಒಂದು ರೆಸಲ್ಯೂಟ್ ಅನ್ನ ತೋರಿಸುತ್ತೆ, ಇಡೀ ದೇಶದ ಒಂದು ಕಠಿಣವಾದಂತ ನಿರ್ಧಾರವನ್ನ ತೋರಿಸುವಂತದ್ದು. ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಒಂದು ಕಡೆ ಮಾಡ್ಕೊಳ್ಳಲಾಗ್ತಾ ಇದೆ. ಅಂದ್ರೆ ಇದು ತೋರಿಸ್ತಾ ಇರುವಂತದ್ದೇನು, ಮುಂದೆ ಅತಿ ದೊಡ್ಡದಾಗ ಆದ್ರೂ ಕೂಡ ಜನರು ಪ್ಯಾನಿಕ್ ಆಗ್ಬಾರ್ದು ಅನ್ನೋಂತ ದೃಷ್ಟಿಯಿಂದ. ಎರಡನೇದಾಗಿ, ಪಾಕಿಸ್ತಾನವನ್ನ ಕಟ್ಟಿ ಹಾಕೋದಕ್ಕೂ ಕೂಡ ಯಾವುದೇ ರೀತಿಯಾದಂತಹ ಪ್ರಯತ್ನವನ್ನ ಭಾರತ ಹಿಂದೆ ಮಾಡ್ತಿಲ್ಲ. ಅಂದ್ರೆ ಅದನ್ನ ಆರ್ಥಿಕವಾಗಿ ಕಟ್ಟಿ ಹಾಕುವಂತದ್ದು ಇರ್ಬೋದು. ಈಗ ನೀರನ್ನ ನಿಲ್ಸಿರುವಂತದ್ದು, ಅಲ್ಲಿ ಬರುವಂತ ಖಾರಿ ಬೆಳೆ ಏನಿದೆ ಈಗ ಅಲ್ಲಿಗೆ 20% ನೀರು ಕೊರತೆ ಆಗುತ್ತೆ ಅಂತ ಹೇಳಿ ಅಲ್ಲಿಯ ನೀರಾವರಿ ಸಚಿವಾಲಯ ಒಂದು ನಿನ್ನೆ ನೋಟಿಫಿಕೇಶನ್ ಅನ್ನ ಜಾರಿ ಮಾಡಿದೆ. ಅಂದ್ರೆ ಆಲ್ರೆಡಿ ಅವರಿಗೆ ಬಿಸಿ ಮುಟ್ಟೋದಕ್ಕೆ ಶುರು ಆಗ್ತಾ ಇದೆ. ಹೀಗಾಗಿ ಆ ಬಿಸಿ ಮುಡ್ತಾ ಇದೆ ಅನ್ನುವಂತ ಭರದಲ್ಲಿ ನಮ್ಮ ಅಣೆಕಟ್ಟುಗಳನ್ನ ಟಾರ್ಗೆಟ್ ಮಾಡುವಂತ ಸಾಧ್ಯತೆಗಳು ಇರ್ತವೆ. ಯಾಕಂದ್ರೆ ಓಪನ್ ಆದಂತ ಥ್ರೆಟ್ಸ್ ಗಳನ್ನ ಈಗ ಪಾಕಿಸ್ತಾನಿ ಮಿನಿಸ್ಟರ್ಗಳು ಅಲ್ಲಿ ಒಂದು ಎಸ್ಟಾಬ್ಲಿಷ್ಮೆಂಟ್ ಕೊಡ್ತಾ ಇರುವಂತದ್ದು, ನಾವು ದಾಳಿಯನ್ನ ಮಾಡ್ತೀವಿ ಅಂತ ಹೇಳಿ.